ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಇನ್ನೊಂದು ಕಡೆಗೆ ವಾಲ್ಮೀಕಿ ಬಹುಕೋಟಿ ಹಗರಣದಲ್ಲಿ 95 ಕೋಟಿ ಹಣ ಹೋಗಿದ್ದೆಲ್ಲಿಗೆ, ಹಣದ ಹರಿವು ಮನಿ ಟ್ರೀ ಏನು ಹೇಳುತ್ತೆ ಅನ್ನೋದರ ಡೀಟೇಲ್ಸ್ ಇದೆ. 18 ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದ್ದ ರೀತಿ ಹೇಗೆ, ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಲಭ್ಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹಣ ಎಷ್ಟು ಹಂತಗಳಲ್ಲಿ ಯಾವ್ಯಾವ ಮೂಲದಲ್ಲಿ ಹರಿದು ಹಂಚಿ ಹೋಗಿದೆ, ಈ ವರಮಾನ ಇಲ್ಲದಂತಹ ವಾಲ್ಮೀಕಿ ನಿಗಮವನ್ನು ಸಮೃದ್ಧ ಹುಲ್ಲುಗಾವಲು ಅಂತ ಇವರೆಲ್ಲ ಹೇಗೆ ಅಂದರೆ ಲೂಟಿಕೋರರು, ಹಗಲು ಧೋರಣೆ ಮಾಡಿದವರು ಹೇಗೆ ಅಂದ್ಕೊಂಡು ಅದರಲ್ಲಿ ಮೇಯ್ದಿದ್ರು ಅನ್ನೋದಕ್ಕೆ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಪ್ರಮುಖವಾಗಿ 187 ಕೋಟಿ ಪೈಕಿ 95 ಕೋಟಿ ವಿಚಾರದಲ್ಲಿ ಡೀಟೇಲ್ಸ್ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಗಾದರೆ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಹಣ ವರ್ಗಾವಣೆ ಹೇಗೆ, ಹಂತ 1 ಅದರ ಡೀಟೇಲ್ಸ್. ನಿಗಮದ ಉಳಿತಾಯ ಖಾತೆಯಿಂದ ಸೇವಿಂಗ್ಸ್ ಅಕೌಂಟ್ನಿಂದ 9 ನಕಲಿ ಖಾತೆಗಳಿಗೆ 45.02 ಕೋಟಿ ಹಣ ಮೊದಲ ಹಂತದಲ್ಲಿ ವರ್ಗ ಆಗಿತ್ತು. ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ 45 ಕ್ರೋರ್ಸು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ ಅಲ್ಲಿ ಹೋಗಿದೆ, ಹರಿದು ಹಂಚಿ ಹೋಗಿದೆ. ನಿಗಮದ ಸೆಕ್ಯೂರ್ಡ್ ಓವರ್ ಡ್ರಾಫ್ಟ್ ಖಾತೆಯಿಂದ 9 ನಕಲಿ ಖಾತೆಗಳಿಗೆ 50 ಕೋಟಿ ಹಣ ವರ್ಗ ಆಗಿದೆ. ಫಸ್ಟು 45 ಕೋಟಿ, ನಂತರ 9 ನಕಲಿ ಖಾತೆಗಳಿಗೆ 50 ಕೋಟಿ ಹಣ ವರ್ಗ ಆಗಿದೆ. ನಿಗಮದ ಸೆಕ್ಯೂರ್ಡ್ ಓವರ್ ಡ್ರಾಫ್ಟ್ ಖಾತೆಯಿಂದ 50 ಕೋಟಿ ಹಣ ವರ್ಗ ಆಗಿರೋದು. ವಾಲ್ಮೀಕಿ ನಿಗಮದ 2 ಬ್ಯಾಂಕ್ ಖಾತೆಗಳಿಂದ ಟೋಟಲ್ ಆಗಲ್ಲಿಗೆ 95.02 ಕೋಟಿ ಹಣ ವರ್ಗ ಆಗಿದೆ. ಇದು ಹಣ ವರ್ಗ ಹೇಗೆ ಅನ್ನೋದರ ಹಂತ 1. ಇನ್ನು ಹಂತ 2 ಏನು ಹೇಳುತ್ತೆ ಹಾಗಾದರೆ ಅದ್ರ ಬಗ್ಗೆ ಕೂಡ ಡೀಟೇಲ್ಸ್ ಈಗ ಬರ್ತಾ ಇದೆ ನೋಡಿ. ಸೊ ಮೊದಲ ಹಂತದ ಡೀಟೇಲ್ಸ್ನಲ್ಲಿ ಹೇಗೆ ಇನ್ಸ್ಟಾಲ್ಮೆಂಟ್ ಲೆಕ್ಕದಲ್ಲಿ ದುಡ್ಡನ್ನು ಗುಳುಂ ಮಾಡಿದ್ದಾರೆ ಅನ್ನೋದನ್ನ ನೋಡಿದ್ರಿ. ಹೈದರಾಬಾದ್ನ RBL ಬ್ಯಾಂಕ್ನ 18 ನಕಲಿ ಖಾತೆಗಳಲ್ಲಿ ಮತ್ತೆ ಹಣ ವರ್ಗ ಆಗಿದೆ, ಅಂದರೆ ಅಲ್ಲಿ ಹರಿದು ಹೋಗಿದೆ, ಮತ್ತೆ ಫ್ಲೋ ಇತ್ತು 18 ಅಕೌಂಟ್ಸ್ನಲ್ಲಿ ಅನ್ನೋದು ಡೀಟೇಲ್ಸು. ಅಕ್ರಮ ವರ್ಗಕ್ಕಾಗಿ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನಲ್ಲಿ 20 ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಲಾಯಿತು. 20 ನಕಲಿ ಖಾತೆ ಒಂದೇ ಸಹಕಾರಿ ಬ್ಯಾಂಕ್ನಲ್ಲಿ, ಸೊಸೈಟಿ ಬ್ಯಾಂಕ್ಗೆ, ನ್ಯಾಷನಲೈಸ್ಡ್ ಬ್ಯಾಂಕಿಂದ ಕೋಆಪರೇಟಿವ್ ಬ್ಯಾಂಕ್ಗೆ 97 ಕೋಟಿ ಬಂದಿರೋದು ಇನ್ಸ್ಟಾಲ್ಮೆಂಟಲ್ಲಿ. 13 ನಕಲಿ ಖಾತೆಗಳಿಗೆ 55.76 ಕೋಟಿ, 7 ಆಂತರಿಕ ಖಾತೆಗಳಿಗೆ 41.63 ಕೋಟಿ ರೂಪಾಯಿ ವರ್ಗ ಆಗಿದೆ. ಇದು ಈ ಸ್ಕ್ಯಾಮ್ನ ಆಳ ಎಷ್ಟು, ಅಗಲ ಎಷ್ಟು, ಎಷ್ಟು ವ್ಯವಸ್ಥಿತವಾಗಿ ನುಂಗಿ ನೀರು ಕುಡಿದ್ರು, ಬಡವರ ದುಡ್ಡನ್ನು ತಿಂದರು ಅನ್ನೋದಕ್ಕೆ ಡೀಟೇಲ್ಸ್ ಇದು. ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನ 20 ನಕಲಿ ಖಾತೆಗಳಿಂದ ಮತ್ತೆ ಹಣ ವರ್ಗ ಆಗಿದೆ, ಇದು ಹಂತ 3. ಹಾಗೂ ಹೈದರಾಬಾದ್ ಮೂಲದ 2 ಜ್ಯುವೆಲರಿ, 11 ಕಂಪನಿಗಳಿಗೆ 95 ಕೋಟಿ ಹಣ ವರ್ಗ ಆಗಿದೆ. ಜ್ಯುವೆಲರಿ ಮಾಲೀಕರಿಂದ ಈಗಾಗಲೇ 20 ಕೋಟಿ ಹಣವನ್ನು ಸೀಸ್ ಮಾಡೋ ಕೆಲಸವನ್ನು ಅಥವಾ ರಿಕವರ್ ಮಾಡೋ ಕೆಲಸವನ್ನು ಮಾಡಲಾಗಿದೆ. ಹಾಗೆ ಕಂಪನಿಗಳ ಹೆಸರು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಹಣ ವರ್ಗಾವಣೆ ಮಾಡಿರೋ ಹಿನ್ನೆಲೆಯಲ್ಲಿ ವಂಚಕರ ವಿರುದ್ಧ ರಾಮ್ ಎಂಟರ್ಪ್ರೈಸಸ್ ಸೇರಿ 4 ಕಂಪನಿಗಳು ದೂರನ್ನು ಕೊಟ್ಟಿದ್ದಾರೆ. ಎಷ್ಟೊಂದು ಕಂಪನಿಗಳಿಗೆ ತಮ್ಮ ಅಕೌಂಟ್, ತಮ್ಮ ಡಾಕ್ಯುಮೆಂಟ್ಸ್ನ ಫೋರ್ಜರಿ ಮಾಡಿ ತಮಗೆ ಗೊತ್ತಿಲ್ಲದ ಹಾಗೆ ಅಲ್ಲಿ ಅಕೌಂಟ್ ಓಪನ್ ಆಗಿತ್ತು, ನ್ಯೂಸಲ್ಲಿ ಬಂದ ಮೇಲೇ ಗೊತ್ತು ಅಂತ ತುಂಬ ಜನ ಹೇಳ್ತಾ ಇದ್ರು. ಸೊ ಅಂಥ 4 ಕಂಪನಿಗಳು ಈಗ ದೂರನ್ನು ಕೊಟ್ಟಿದ್ದಾರೆ. ಇದು ಮನಿ ಟ್ರೀ, ಅಂದರೆ ಇಡೀ ಬಡವರ ಅಭ್ಯುದಯಕ್ಕೆ, STಗಳ ಅಭ್ಯುದಯಕ್ಕೆ ಅಂತ ಇಟ್ಟಂತಹ ದುಡ್ಡನ್ನು ಈ ಲೂಟಿಕೋರರು ಡೇಲಾಯ್ಟ್ ರಾಬರಿ ಮಾಡಿದ ಪರಿ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ನಾಗೇಶ್, ಡೇಲೈಟ್ ರಾಬರಿಯನ್ನು ಹೇಗೆ ಮಾಡಬಹುದು, ಎಷ್ಟು ವ್ಯವಸ್ಥಿತವಾಗಿ ಮಾಡಬಹುದು ಅನ್ನೋದು ಈ ಮನಿ ಟ್ರೀ ಹರಿದು ಹಂಚು ಹೋಗಿರುವಂತಹ ರೀತಿ ನೋಡಿದ್ರೆ ಗೊತ್ತಾಗ್ತಾ ಇದೆ. ಉಳಿದಂತೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಮಮತಾ, ಈಗಾಗಲೇ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಬಹುಕೋಟಿ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಇಡಿ ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದಂಥ ಸಂದರ್ಭದಲ್ಲಿ ಇವರ ಅಕ್ರಮ ಹಣವನ್ನು ಹೇಗೆ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇಡಿ ಅಧಿಕಾರಿಗಳು ಭಾಳ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡಿರುವಂಥದ್ದು. ಅದರಲ್ಲಿ 95 ಕೋಟಿ ಹಣ ಯಾವ ಮೂಲದಲ್ಲಿ ಹರಿದು ಹೋಗಿದೆ ಅನ್ನುವಂಥದ್ರ ಬಗ್ಗೆ ಇಡಿ ತನಿಖೆ ವೇಳೆ ಭಾಳ ಬಹಿರಂಗವಾಗಿರುವಂಥ ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹೈದರಾಬಾದ್ನ 2 ಬ್ಯಾಂಕ್ಗಳು, ಒಂದು RBL ಬ್ಯಾಂಕ್ನಲ್ಲಿ 18 ನಕಲಿ ಖಾತೆಯನ್ನು ತೆರೆದು ಹಣವನ್ನು ಹರಿದು ಹಂಚಿಕೆ ಮಾಡಿದರೆ, ಮತ್ತೊಂದು ಹೈದರಾಬಾದ್ ಮೂಲದ
ಫಸ್ಟ್ ಫೈನಾನ್ಸ್ ಬ್ಯಾಂಕ್ ಅನ್ನುವಂಥ ಬ್ಯಾಂಕಲ್ಲೂ ಕೂಡ ಸುಮಾರು 20ಕ್ಕೂ ಹೆಚ್ಚು ನಕಲಿ ಖಾತೆಗಳನ್ನು ತೆರೆದು ಆ ಸಂಬಂಧಪಟ್ಟಂಥ ಖಾತೆಗಳಿಗೆ ಹಣವನ್ನು ವರ್ಗಾವಣೆ ಮಾಡಿ ಹಣ ದುರ್ಬಳಕೆ ಮಾಡಿರುವಂಥ ವಿಚಾರ ಪೊಲೀಸರ ತನಿಖೆ ವೇಳೆ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅದರಲ್ಲೂ ಕೂಡ 2 ಜ್ಯುವೆಲ್ಲರೀಸ್ ಮತ್ತು 11 ಕಂಪನಿ ಖಾಸಗಿ ಕಂಪನಿಗಳಿಗೆ ಹಣ ವರ್ಗಾವಣೆ ಮಾಡಿರುವಂಥ ವಿಚಾರವೂ ಕೂಡ ಇಡಿ ಅಧಿಕಾರಿಗಳ ತನಿಖೆ ವೇಳೆ ಗೊತ್ತಾಗಿರುವಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ಈ ಅಕ್ರಮದ ಜಾಡು ಸಂಪೂರ್ಣವಾಗಿ ಪತ್ತೆ ಹಚ್ಚಲು ಮತ್ತಷ್ಟು ವಿಚಾರಣೆಯನ್ನು ಮಾಜಿ ಸಚಿವರು ಈ ಹಿಂದೆ ಇಲಾಖೆಯ ಸಚಿವರಾಗಿದ್ದಂಥ ನಾಗೇಂದ್ರ ಅವರ ವಿಚಾರಣೆಯನ್ನು ತೀವ್ರಗೊಳಿಸಿರುವಂಥದ್ದು. ಮಮತಾ.